I, BZ Zamir Ahmad Khan, do swear in name of Allah and my mother solemnly affirm that I will bear true faith and allegiance to the Constitution of India. ಕರ್ನಾಟಕ ರಾಜಕೀಯ ಅಂದ್ರೇನೆ ಅಲ್ಲಿ ದಿನಕ್ಕೊಂದು ಹೈ ವೋಲ್ಟೇಜ್ ಡ್ರಾಮಾ ಟ್ವಿಸ್ಟ್ಗಳ ಸರಮಾಲೆ. ಅದರಲ್ಲೂ ಈ ಒಬ್ಬ ಲೀಡರ್ ಹೆಸರು ಕೇಳಿದ್ರೆ ಸಾಕು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸೌಂಡ್ ಆಗುತ್ತೆ, ಇಲ್ಲ ಆಪೋಸಿಷನ್ ಪಾರ್ಟಿಗಳಲ್ಲಿ ನಡುಕ ಶುರುವಾಗುತ್ತೆ. ಎಸ್, ನಾವಿವತ್ತು ಹೇಳ್ತಿರೋದು ಚಾಮರಾಜಪೇಟೆಯ ಸುಲ್ತಾನ್ ನ್ಯಾಷನಲ್ ಟ್ರಾವೆಲ್ಸ್ ಒಡನಾಡಿ ಸಚಿವ BZ ಜಮೀರ್ ಅಹ್ಮದ್ ಖಾನ್ ಅವರ ಬಗ್ಗೆ. ಇತ್ತೀಚೆಗೆ ವೈರಲ್ ಆಡಿಯೋ ಕಿರಿಕ್, ವಕ್ಫ್ ನೋಟಿಸ್ ರಗಳೇ ರಾಜಕೀಯ ಶತ್ರುಗಳ ಟಾರ್ಗೆಟ್. ಹೀಗೆ ಸಾಲು ಸಾಲು ಅಡೆತಡೆಗಳು ಎದುರಾದಾಗ ಇನ್ಮುಂದೆ ಜಮೀರ್ ಚಾಪ್ಟರ್ ಕ್ಲೋಸ್, ಮಂತ್ರಿ ಸ್ಥಾನಕ್ಕೆ ಕೊಕ್ಕೆ ಬೀಳೋದು ಪಕ್ಕಾ ಅಂತಾನೆ ಬೊಬ್ಬೆ ಹೊಡೆದಿದ್ರು. ಆದ್ರೆ ಗೇಮ್ ಹೆಂಗ್ ಚೇಂಜ್ ಆಯ್ತು ಗೊತ್ತಾ? ಎಲ್ಲಾ ಆರೋಪಗಳನ್ನ ಮೆಟ್ಟಿ ನಿಂತು ತಮಗೆ ಎದುರಾದ ಅಪಪ್ರಚಾರಕ್ಕೆ ಬ್ರೇಕ್ ಹಾಕಿ ಹೈಕಮಾಂಡ್ ಬೆಂಬಲದೊಂದಿಗೆ ಮಾಸ್ ಮಿನಿಸ್ಟರ್ ಆಗಿ ಜಮೀರ್ ಮರಳಿ ಗದ್ದುಗೇರಿದ್ರು. ಯಾರೇ ಜಮೀರ್ ಅಹ್ಮದ್ ಖಾನ್? ಬಸ್ ಚಾಲಕನಿಂದ ಕರ್ನಾಟಕ ರಾಜಕೀಯದ ಕಿಂಗ್ ಮೇಕರ್ ವರೆಗೆ ಬೆಳೆದ ಈ ಮಾಸ್ ಲೀಡರ್ನ ರಿಯಲ್ ಸ್ಟೋರಿ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಜಮೀರ್ ಅವರ ರಾಜಕೀಯ ಕಥೆ ನೋಡೋಕ್ಕೂ ಮುಂಚೆ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಬೇಕು. ಮೂಲತಃ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಜನಿಸಿದ ಜಮೀರ್ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಇವರ ತಾತ BP ಬಶೀರ್ ಅಹ್ಮದ್ ಖಾನ್ ಅವರು ಕಟ್ಟಿದ ಸಂಸ್ಥೆ ನ್ಯಾಷನಲ್ ಟ್ರಾವೆಲ್ಸ್. ದಕ್ಷಿಣ ಭಾರತದಲ್ಲಿ ನ್ಯಾಷನಲ್ ಟ್ರಾವೆಲ್ಸ್ ಅಂದ್ರೆ ಒಂದು ದೊಡ್ಡ ಬ್ರ್ಯಾಂಡ್. ಜಮೀರ್ ಅವರಿಗೆ ಬಿಸ್ನೆಸ್, ಬಸ್ಸುಗಳು ಮತ್ತು ಕಾರುಗಳೆಂದ್ರೆ ಪಂಚಪ್ರಾಣ. SSLC ಮುಗಿಸಿ ಬಿಸ್ನೆಸ್ ಫೀಲ್ಡ್ಗೆ ಧುಮುಕಿದ ಜಮೀರ್ ಟ್ರಾವೆಲ್ಸ್ ಸಾಮ್ರಾಜ್ಯದಲ್ಲಿ ಯಶಸ್ವಿಯಾಗಿ ಮುನ್ನಡೆದ್ರು. ರಾಜಕೀಯಕ್ಕೆ ಬರೋ ಮುಂಚೆಯೇ ಕೋಟಿ ಕೋಟಿ ಆಸ್ತಿ, ಲಕ್ಸುರಿ ಲೈಫ್ ಸ್ಟೈಲ್, ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆ ಕಾಂಟ್ಯಾಕ್ಟ್ ಇತ್ತು. ಬಟ್ 2005 ಜಮೀರ್ ಲೈಫ್ ನಲ್ಲಿ ದೊಡ್ಡ ತಿರುವು ಸಿಕ್ತು. ಅಲ್ಲಿವರೆಗೆ ಚಾಮರಾಜಪೇಟೆಯ ಶಾಸಕರಾಗಿದ್ದ ಮಾಜಿ CM SM ಕೃಷ್ಣ ಅವರು ಮಹಾರಾಷ್ಟ್ರ ರಾಜ್ಯಪಾಲರಾಗಿ ತೆರಳಿದ್ದರಿಂದ ಚಾಮರಾಜಪೇಟೆ ಖಾಲಿಯಾಯಿತು. ಆಗ ಮಾಜಿ ಪ್ರಧಾನಿ HD ದೇವೇಗೌಡರು JDS ನಿಂದ ಈ ಕಾಂಟ್ರಾಕ್ಟರ್ ಬಿಸಿನೆಸ್ ಮ್ಯಾನ್ ಜಮೀರ್ಗೆ ಟಿಕೆಟ್ ಕೊಟ್ಟು ಕಣಕ್ಕಿಳಿಸಿದ್ರು. ಕಾಂಗ್ರೆಸ್ ದೈತ್ಯ ನಾಯಕರ ವಿರುದ್ಧ ಜಮೀರ್ ತೊಡೆತಟ್ಟಿ ನಿಂತು ಗೆದ್ದು ಬಂದ್ರು. ಮೊದಲ ಎಲೆಕ್ಷನ್ ನಲ್ಲೇ ದೈತ್ಯ ನಾಯಕನನ್ನ ಸೋಲಿಸಿ ಅಸೆಂಬ್ಲಿಗೆ ಎಂಟ್ರಿ ಕೊಟ್ಟ ಜಮೀರ್ ಮತ್ತೆಂದು ಹಿಂದಿರುಗಿ ನೋಡ್ಲೇ ಇಲ್ಲ. 2005 MLA ಆದ್ಮೇಲೆ ಜಮೀರ್ JDS ನ ಶಕ್ತಿಯಾಗಿ ಬೆಳೆದ್ರು. ಅದರಲ್ಲೂ HD ಕುಮಾರಸ್ವಾಮಿ ಅವರಿಗೆ ಜಮೀರ್ ಅತಿ ಆಪ್ತರಾದ್ರು. ಕುಮಾರಣ್ಣ ಅಂತಾನೆ ಕರೆಯೋ ಜಮೀರ್ ಕುಮಾರಸ್ವಾಮಿ ಅವರ ಪ್ರತಿಯೊಂದು ಪೊಲಿಟಿಕಲ್ ಗೇಮ್ ನಲ್ಲೂ ಮುಂಚೂಣಿಯಲ್ಲಿದ್ರು. ಕರ್ನಾಟಕ ರಾಜಕೀಯದ ಬಿಗ್ ಟ್ವಿಸ್ಟ್ ಅಂದ್ರೆ 2006 ರೆಸಾರ್ಟ್ ಪಾಲಿಟಿಕ್ಸ್. ಧರಮ್ ಸಿಂಗ್ ಸರ್ಕಾರ ಪತನಗೊಂಡು JDS BJP ಮೈತ್ರಿ ಸರ್ಕಾರ ರಚನೆಯಾಗುವಾಗ ಶಾಸಕರನ್ನ ಕಾಪಾಡಿಕೊಳ್ಳೋದು ದೊಡ್ಡ ಸವಾಲಾಗಿತ್ತು. ಆಗ ಜಮೀರ್ ಅಹ್ಮದ್ ತಾನೇ ಖುದ್ದಾಗಿ ಬಸ್ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತು JDS MLAಗಳನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದು ಇತಿಹಾಸ. ಈ ಸಾಹಸದ ಬಳಿಕ HDK ಆಡಳಿತದಲ್ಲಿ ಜಮೀರ್ ಮೊದಲ ಬಾರಿಗೆ ವಕ್ಫ್ ಮತ್ತು ಹಜ್ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು. ಆದ್ರೆ ಪಾಲಿಟಿಕ್ಸ್ ನಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರನೂ ಅಲ್ಲ. 2016 ರಾಜ್ಯಸಭಾ ಚುನಾವಣೆಯಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು. ಜಮೀರ್ ಅಹ್ಮದ್ ನೇತೃತ್ವದಲ್ಲಿ 7 ಜನ JDS MLAಗಳು ಕ್ರಾಸ್ ವೋಟಿಂಗ್ ಮಾಡಿ ಸ್ವಂತ ಪಕ್ಷದ ವಿರುದ್ಧವೇ ಬಂಡಾಯವೆದ್ರು. ದೇವೇಗೌಡರ ಕುಟುಂಬಕ್ಕೆ ಇದು ಬಿಗ್ ಶಾಕ್ ಆಗಿತ್ತು. 2018 ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಜಮೀರ್ ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಕೈ ಹಿಡಿದ್ರು. JDS ದೇವೇಗೌಡರು ಚಾಮರಾಜಪೇಟೆಯಲ್ಲಿ ಜಮೀರ್ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟು ಪ್ರಚಾರ ಮಾಡಿದ್ರು. ಚಾಮರಾಜಪೇಟೆಯ ಜನ ಮಾತ್ರ ಜಮೀರ್ ಕೈ ಬಿಡ್ಲಿಲ್ಲ. ಸಾಲು ಸಾಲಾಗಿ 5 ಬಾರಿ ಗೆದ್ದು ಚಾಮರಾಜಪೇಟೆಯನ್ನ ತಮ್ಮ ಕೋಟೆ ಮಾಡಿಕೊಂಡ್ರು. ಜಮೀರ್ಗೆ ಜನಪ್ರಿಯತೆ ಹೇಗೆ ಬಂತು? ಜಮೀರ್ ಅವರ ಸ್ಟೈಲೇ ಬೇರೆ. ಅವರ ರಾಜಕೀಯ ಶೈಲಿಯಲ್ಲಿ ಹೆಲ್ಪಿಂಗ್ ನೇಚರ್ ಅತಿ ಮುಖ್ಯ. ಯಾರಾದ್ರೂ ಕಷ್ಟ ಅಂತ ಮನೆ ಮುಂದೆ ನಿಂತ್ರೆ ಸ್ಪಾಟ್ ನಲ್ಲೇ ಕವರ್ ತೆಗೆದು ಕ್ಯಾಶ್ ಕೊಡುವ, ಆಸ್ಪತ್ರೆ ಖರ್ಚು ಭರಿಸುವ, ಬಡವರ ಮದುವೆಗೆ ನೆರವಾಗುವ ಅಪರೂಪದ ಲೀಡರ್. ಇದರಿಂದಲೇ ಚಾಮರಾಜಪೇಟೆಯಲ್ಲಿ ಜಮೀರ್ ಭಾಯ್ ಅಂದ್ರೆ ಪ್ರಾಣ ಕೊಡುವ ಬೆಂಬಲಿಗರ ದೊಡ್ಡ ಪಡಿಯೇ ಇದೆ. ಇನ್ನು ಆಸ್ತಿ ವಿಚಾರಕ್ಕೆ ಬಂದ್ರೆ ನ್ಯಾಷನಲ್ ಟ್ರಾವೆಲ್ಸ್, ರಿಯಲ್ ಎಸ್ಟೇಟ್ ಹಾಗೂ ಎಜುಕೇಶನ್ ಸಂಸ್ಥೆಗಳನ್ನ ಹೊಂದಿದ
ಹೊಂದಿರುವ ಜಮೀರ್ ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ರು. ಅವರ ಅರಮನೆಯಂತಹ ಬಂಗಲೆ ಹಾಗೂ ದುಬಾರಿ ಲಕ್ಸುರಿ ಕಾರ್ಗಳು ಯಾವಾಗಲೂ ಚರ್ಚೆಯಲ್ಲಿ ಇರ್ತದೆ. ಕಾಂಗ್ರೆಸ್ಗೆ ಬಂದ್ಮೇಲೆ ಜಮೀರ್ ಅವರಿಗೆ ಮತ್ತೊಬ್ಬ ಪ್ರಭಾವಿ ನಾಯಕನ ಬೆಂಬಲ ಸಿಕ್ತು. ಅವರೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ರೈಟ್ ಹ್ಯಾಂಡ್ ರೀತಿಯಲ್ಲಿ ಬೆಳೆದ ಜಮೀರ್ ಮುಸ್ಲಿಂ ಸಮುದಾಯದ ಅತಿದೊಡ್ಡ ಮಾಸ್ ಲೀಡರ್ ಆಗಿ ರೂಪುಗೊಂಡ್ರು. ಆದ್ರೆ ಎಷ್ಟು ಜನಪ್ರಿಯತೆಯೂ ಅಷ್ಟೇ ವಿವಾದಗಳು ಜಮೀರ್ ಅವರ ಬೆನ್ನೇರಿ ಬಂದ್ವು. ಜಮೀರ್ ಅಹ್ಮದ್ ಅಂದ್ರೇನೆ ಬೋಲ್ಡ್ ಮತ್ತು ಕ್ಯಾಶುವಲ್ ಟಾಕ್. ಆದ್ರೆ ಅದೇ ಮಾತುಗಳು ಹಲವು ಬಾರಿ ವಿವಾದದ ಕಿಡಿ ಹೊತ್ತಿಸಿದೆ. ಇತ್ತೀಚೆಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ಕುಮಾರಸ್ವಾಮಿ ವಿರುದ್ಧ ಆಡಿದ ಮಾತುಗಳು ಜಾತಿಯ ವರ್ಣಭೇದದ ವಿವಾದಕ್ಕೆ ತಿರುಗಿ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವನ್ನ ತಂದಿಟ್ಟಿತು. ಈ ಮಧ್ಯೆ ಚುನಾವಣಾ ಟಿಕೆಟ್ ಹಂಚಿಕೆ ಹಾಗೂ ಆಂತರಿಕ ರಾಜಕೀಯದ ಕುರಿತ ವೈರಲ್ ಆಡಿಯೋ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದವು. ಇನ್ಮುಂದೆ ಜಮೀರ್ ಸಚಿವ ಸ್ಥಾನದ ತೂಗುಯಾಲೆಯಲ್ಲಿದೆ. ಹೈಕಮಾಂಡ್ ಜಮೀರ್ ವಿಕೆಟ್ ತೆಗೆಯುವುದು ಗ್ಯಾರಂಟಿ ಅಂತ ವಿರೋಧ ಪಕ್ಷಗಳು ಬಿರುಸಿನ ವಿಡಿಯೋ ದಾಳಿಯನ್ನ ನಡೆಸಿದ್ವು. ಬಟ್ ರಾಜಕೀಯ ಅಂದ್ರೇನೆ ಚದುರಂಗದಾಟ. ಎಷ್ಟೇ ಅಪಪ್ರಚಾರ, ವೈರಲ್ ಆಡಿಯೋ, ವಿಪಕ್ಷಗಳ ದಾಳಿಗಳು ಎದುರಾದ್ರೂ ಜಮೀರ್ ಅಹ್ಮದ್ ಖಾನ್ ತಲೆಬಾಗ್ಲಿಲ್ಲ. ಹೈಕಮಾಂಡ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಮಾಲೋಚನೆ ನಡೆಸಿ ತಮ್ಮ ಮೇಲಿದ್ದ ಎಲ್ಲಾ ಆರೋಪಗಳಿಗೂ ಸೂಕ್ತ ಸ್ಪಷ್ಟನೆ ನೀಡಿ ತಮಗೆ ಎದುರಾದ ಎಲ್ಲಾ ಅಡೆತಡೆಗಳನ್ನ ಮೆಟ್ಟಿ ನಿಂತರು. ಬಸ್ ವ್ಯಾಪಾರದಿಂದ ಶುರುವಾದ ಜಮೀರ್ ಅವರ ರಾಜಕೀಯ ಪಯಣದಲ್ಲಿ ಸೋಲು, ಗೆಲುವು, ಅಧಿಕಾರ, ವಿವಾದ ಎಲ್ಲವೂ ಇತ್ತು. ಆದರೆ ಕಷ್ಟದ ಕಾಲದಲ್ಲೂ ಜನಪ್ರಿಯತೆ ಕಾಪಾಡಿಕೊಂಡು ವಿವಾದಗಳ ನಡುವೆಯೂ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಲ್ಲೋದು ಹೇಗೆ ಎಂಬುದಕ್ಕೆ ಜಮೀರ್ ಅಹ್ಮದ್ ಖಾನ್ ಜೀವಂತ ಉದಾಹರಣೆ. ಜಮೀರ್ ಅಹ್ಮದ್ ಖಾನ್ ಅವರ ಈ ರೋಚಕ ರಾಜಕೀಯ ಪಯಣ ಹಾಗೂ ಅವರ ಬೋಲ್ಡ್ ಆಟಿಟ್ಯೂಡ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ. I, BZ Zamir Ahmad Khan, do swear in name of Allah and my mother solemnly affirm that I will bear true faith and allegiance to the Constitution of India by law established, that I will uphold sovereignty and integrity of India, that I will faithfully, conscientiously discharge my duties as a Minister of State of Karnataka, and that I will do right to all manners of the people according to the Constitution and the law without fear or favor, affection or ill will.